6 ವರ್ಷಗಳ ನಂತರ ಶ್ರೀನಿವಾಸ್ ಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಭೇಟಿ. ನಾಳಿನ ಮೋದಿ ಸಮಾವೇಶಕ್ಕೆ ಶ್ರೀನಿವಾಸ್ ಪ್ರಸಾದ್ ಹೋಗ್ತಾ ಇಲ್ವಾ? ದಿಗ್ಗಜರ ಭೇಟಿ ಬಗ್ಗೆ ಆರ್ ಅಶೋಕ್ ಕಿಡಿಕಾರಿದ್ಯಾಕೆ? ದೇವೇಗೌಡರಿಗೆ ಡಿಕೆಶಿ ಕೊಟ್ಟಂತಹ ಟಾಂಗೇನು? ನಾಳೆ ಮೈಸೂರು ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಮತ ಭೇಟಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜಕಾರಣದಲ್ಲಿ ಯಾರೂ ಕೂಡ ಶತ್ರುಗಳಲ್ಲ, ಯಾರೂ ಕೂಡ ಮಿತ್ರರಲ್ಲ ಅನ್ನುವಂತಹ ಮಾತು ಅಕ್ಷರಶಃ ಸತ್ಯವಾಗಿದೆ. ಮೈಸೂರಿನಲ್ಲಿ ಇವತ್ತು ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. 6 ವರ್ಷಗಳ ನಂತರ ದಿಗ್ಗಜ ನಾಯಕರು ಭೇಟಿ ನಡೆದಿದೆ. 6 ವರ್ಷಗಳಿಂದ ಪರಸ್ಪರ ಭೇಟಿ ಮಾತುಕತೆಯೇ ಇರಲಿಲ್ಲ. ಚುನಾವಣಾ ಹೊಸ್ತಿಲಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿರುವುದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾರಾ ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಬಂದಂತಹ ಸಿಎಂ ಶ್ರೀನಿವಾಸ್ ಪ್ರಸಾದ್ ಬಂದ ಕೂಡಲೇ ಎದ್ದು ನಿಲ್ಲಲು ಮುಂದಾದ್ರು. ಈ ವೇಳೆ ಬೇಡ ಕುತ್ಕೊಳ್ಳಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಆರೋಗ್ಯದ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಈ ವೇಳೆ ಶ್ರೀನಿವಾಸ್ ಪ್ರಸಾದ್ಗೆ ಸಿಎಂ ಆರೋಗ್ಯ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಾಳೆ ಪ್ರಧಾನಿ ಮೋದಿ ಸಮಾವೇಶದಿಂದ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ದೂರ ಉಳಿದಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಬಳಿಕ ಶ್ರೀನಿವಾಸ್ ಪ್ರಸಾದ್ ಈ ಕುರಿತು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳಿನ ಮೋದಿ ಸಮಾವೇಶಕ್ಕೆ ನನಗೆ ಆಹ್ವಾನ ಬಂದಿಲ್ಲ, ನಾನು ಹೋಗೋದು ಇಲ್ಲ ಅಂತ ಕೂಡ ಪ್ರಸಾದ್ ಹೇಳಿದರು. ಕಾಂಗ್ರೆಸ್ ಬೆಂಬಲಿಸುವಂತೆ ಸಿದ್ದರಾಮಯ್ಯ ಕೇಳಿದ್ದಾರೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ವಾತಾವರಣ ಇದೆ. ನಾನು ಈಗಾಗಲೇ ರಾಜಕೀಯ ನಿವೃತ್ತಿ ಪಡೆದಿರೋದ್ರಿಂದ ಕಾಂಗ್ರೆಸ್ ಬೆಂಬಲದ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಸಾದ್ ಜೊತೆ ಸುದೀರ್ಘವಾಗಿ ರಾಜಕೀಯದ ಬಗ್ಗೆ ಚರ್ಚೆ ಆಗಿಲ್ಲ, ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಸಿಂಪತಿ ಇರಲಿ ಅಂತ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ರು. ಶ್ರೀನಿವಾಸ್ ಪ್ರಸಾದ್ ಆರೋಗ್ಯ ವಿಚಾರಿಸೋಕೆ ಬಂದಿದ್ದೆ ಅಷ್ಟೇ ಅಂತ ಕೂಡ ತಿಳಿಸಿದ್ರು. ಯಾವುದೂ ನಿರೀಕ್ಷೆ ಮಾಡಲ್ಲ, ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಬಹಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯಯುತವಾಗಿ ಬರಮಾಡ್ಕೊಂಡಿದ್ದಾನೆ, ಮಾತಾಡಿದ್ದೇನೆ. ಶ್ರೀನಿವಾಸ್ ಪ್ರಸಾದ್ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತು ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ. ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ. ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತು ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ಚಾಮರಾಜನಗರ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿರುವುದು ರಾಜಕೀಯ ರಂಗದಲ್ಲಿ ಕುತೂಹಲ ಕೆರಳಿಸಿದೆ. ಮಾನ ಮರ್ಯಾದೆ ಬಿಟ್ಟು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಹೋಗಿದ್ದಾರೆ. ಮಾನ ಮರ್ಯಾದೆ ಇದ್ದಿದ್ರೆ ಸಿದ್ದರಾಮಯ್ಯ ಹೋಗಬಾರ್ದಾಗಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಸಿದ್ದರಾಮಯ್ಯ ವಂಚಕ, ದ್ರೋಹಿ ಅಂತ ಕೆಟ್ಟದಾಗಿ ಶ್ರೀನಿವಾಸ್ ಪ್ರಸಾದ್ ಮಾತಾಡಿದ್ರು. ಇಬ್ರು ಕೆಟ್ಟದಾಗಿ ಮಾತಾಡ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಹೋಗಿದ್ಯಾಕೆ ಅಂತ ಕೂಡ ಆರ್ ಅಶೋಕ್ ಪ್ರಶ್ನೆ ಕೇಳಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಇವತ್ತಿಗೂ ಬಿಜೆಪಿ ಸಂಸದರು ಅಂತ ಅಶೋಕ್ ಹೇಳಿದ್ದಾರೆ. ಇನ್ನು ಮೇಲ್ಮನೆ ಸದಸ್ಯ ಚಲುವಾದಿ ನಾರಾಯಣ ಸ್ವಾಮಿ ದಲಿತ ನಾಯಕನನ್ನ ಮುಗಿಸಿದ್ದೆ ಸಿದ್ದರಾಮಯ್ಯ, ಈಗ ಕುರ್ಚಿ ಉಳಿಸೋಕೆ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ನಿನ್ ಮಕನೇ ನೋಡಲ್ಲ ಅಂತ ಹೇಳಿದ್ದಾರೆ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಹೋಗ್ಬಾರ್ದಾಯ್ತು. ಅವರ ಆರೋಗ್ಯ ಕೆಟ್ಟಿದ್ದು ಪ್ರಸಾದ್ ಅವರದು ಸಿದ್ದರಾಮಯ್ಯನವರಿಂದ. ಇವತ್ತು ಆರೋಗ್ಯ ವಿಚಾರಿಸಕ್ ಹೋಗಿದ್ದೀನಿ ಅಂತ ಹೇಳಿದ್ರು. ಎಲ್ಲಾ ದಲಿತ ಲೀಡರ್ಗಳನ್ನ ಮುಗಿಸಿ ಈಗ ಮತ್ತೆ ತನ್ನ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಅವರವರ ಬಾಗಿಲಿಗೆ ಹೋಗುವಂತ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬರ್ತಿದೆ. ಕಾಂಗ್ರೆಸ್ ಸರ್ಕಾರ ಮುಂದುವರೆದರೆ ಈ ರಾಜ್ಯಕ್ಕೆ ಬರಗಾಲ ತಪ್ಪಿದ್ದಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಕಾಂಗ್ರೆಸ್ 100 ಜನ್ಮ ಎತ್ತಿ ಬಂದರೂ ಜೆಡಿಎಸ್ ಅನ್ನ ಮುಳುಗಿಸೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಜೆಡಿಎಸ್ ಇಲ್ವೇ ಇಲ್ಲ ಅಂತಾರೆ. ಅದಕ್ಕೆ ಈ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಬೇಕಾಗಿದೆ ಅಂತ ಟೀಕಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ವ್ಯಂಗ್ಯವಾಡಿದ ಎಚ್ಡಿಕೆ, ಜನಸಾಮಾನ್ಯರ ಜೇಬಿಗೆ ಕೈ ಹಾಕಿ ಗ್ಯಾರಂಟಿಯನ್ನ ಕೊಡ್ತಾ ಇದ್ದಾರೆ. ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಗ್ಯಾರಂಟಿ ಹೇಗೆ ಬರುತ್ತೆ ಅಂತ ಹಳ್ಳಿಯ ತಾಯಂದಿರಿಗೆ ಗೊತ್ತಿಲ್ಲ ಅಂದ್ರು. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಮೋದಿ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಆದ್ರೆ ಅಂದು ಜವಾಹರ್ಲಾಲ್ ನೆಹರು ಮಾಡಿದ ಕಾನೂನಿನಂತೆ ಇಂದು ರಾಜ್ಯಕ್ಕೆ ಹಣ ಹಂಚಿಕೆಯಾಗಿದೆ ಅಂತ ಕೇಂದ್ರದ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಎಂಬ ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರು ಜೆಡಿಎಸ್ ಇರುತ್ತದೋ ಇಲ್ವೋ ಅಂತ ಮೊದಲು ಹೇಳಿ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ದೇವೇಗೌಡರು ಎಷ್ಟು ಭವಿಷ್ಯಕಾರರನ್ನ ನೋಡಿದ್ದಾರೋ ನಾನು ಅಷ್ಟೇ ಭವಿಷ್ಯಕಾರರನ್ನ ನೋಡಿದ್ದೇನೆ. ದೇವೇಗೌಡರದ್ದು 60 ವರ್ಷದ ರಾಜಕೀಯ, ನನ್ನದು 40 ವರ್ಷದ ರಾಜಕೀಯ. 136 ಪ್ಲಸ್ ಸೀಟು ನಮಗೆ ಇದೆ. ದೇವೇಗೌಡರು ಮೊದಲು ಜೆಡಿಎಸ್ ಇರುತ್ತಾ ಇಲ್ವಾ ಹೇಳಿ, ಅಥವಾ ಬಿಜೆಪಿ ಜೊತೆ ವಿಲೀನ ಆಗುತ್ತಾ ಅಂತನಾದ್ರೂ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ, ನಮ್ಮ ಸರ್ಕಾರಕ್ಕೆ ಅಸ್ತಿತ್ವ ಇದೆ ಅಂತ ಕಿಡಿಕಾರಿದ್ದಾರೆ. ಡಿಕೆಶಿ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಇರಲ್ಲ. ಡಿಕೆ ಶಿವಕುಮಾರ್ ಯಾವ್ದಾದ್ರು ಪಾರ್ಟಿಗೆ ಟವೆಲ್ ಹಾಕ್ಬೇಕಾಗುತ್ತೆ, ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನೋಡೋಣ ಅಂತ ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರು ಎಷ್ಟು ಭವಿಷ್ಯಗಾರ ನೋಡಿದಾರೋ ನಾನು ಅಷ್ಟೇ ಭವಿಷ್ಯಗಾರನ ನೋಡಿದ್ದೀನಿ. ಅವ್ರಿಗೆ 60 ವರ್ಷ ರಾಜಕಾರಣ ಅನುಭವ ಇರ್ಬೋದು, ನನಗೆ 40 ವರ್ಷದ ರಾಜಕಾರಣ ಅನುಭವ ಇದೆ. 136 ಪ್ಲಸ್ 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 ಸೀಟ್ ಇದೆ. ಅವ್ರು ಫಸ್ಟು ಅವ್ರ ಪಾರ್ಟಿ ಇರ್ತದಾ ಇಲ್ಲ ಅದು ಸ್ಪಷ್ಟ ಹೇಳಲಿ.
ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ರಣಕಣ ರಂಗೇರಿದೆ. ಇದೀಗ ರಾಜ್ಯಕ್ಕೆ ಎರಡನೇ ಬಾರಿಗೆ ಬರ್ತಾ ಇರುವ ಪ್ರಧಾನಿ ಮೋದಿ ಕೂಡ ನಾಳೆ ಮೈಸೂರು ಮಂಗಳೂರಿನಲ್ಲಿ ಮತಬೇಟೆ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮೈಸೂರಿನಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುವ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ 4 ಲೋಕಸಭಾ ಕ್ಷೇತ್ರದ ಪ್ರಚಾರಕ್ಕೆ ಮೋದಿ ಬೂಸ್ಟ್ ಕೊಡ್ತಿದ್ದಾರೆ. ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಕ್ಷೇತ್ರದ ಪ್ರಚಾರ ನಡೆಸಲಿದ್ದಾರೆ. ಇದೇ ವೇಳೆ ಮೈತ್ರಿ ನಾಯಕರು ವೇದಿಕೆಯನ್ನು ಹಂಚಿಕೊಳ್ತಿದ್ದಾರೆ. ನಂತರ ಸಂಜೆ 6:45ಕ್ಕೆ ಪ್ರಧಾನಿ ಮೋದಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ. ಅಲ್ಲಿಂದ ರಸ್ತೆ ಮಾರ್ಗದ ಮೂಲಕ ಮಂಗಳೂರು ನಗರದ ಲೇಡಿ ಹಿಲ್ನ ನಾರಾಯಣಗುರು ವೃತ್ತಕ್ಕೆ ಆಗಮಿಸಿ ನಾರಾಯಣಗುರುಗಳ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. 7 ಗಂಟೆಗೆ ಆರಂಭಗೊಳ್ಳುವ ರೋಡ್ ಶೋ ನಿಧಾನಗತಿಯಲ್ಲಿ ಸಾಗಲಿದ್ದು 7:10ಕ್ಕೆ ಲಾಲ್ಬಾಗ್, 7:20ಕ್ಕೆ ಬಲ್ಲಾಳ್ಬಾಗ್, 7:35ಕ್ಕೆ MG ರೋಡ್, 7:50ಕ್ಕೆ PVS ಸರ್ಕಲ್ ಮೂಲಕ ರೋಡ್ ಶೋ ಸಾಗಿ 8 ಗಂಟೆಗೆ ನವಭಾರತ ವೃತ್ತದಲ್ಲಿ ರೋಡ್ ಶೋ ಕೊನೆಗೊಳ್ಳಲಿದೆ. ಮೋದಿ ರೋಡ್ ಶೋ SPG ಕಣ್ಗಾವಲಿಟ್ಟಿದ್ದು ರೋಡ್ ಶೋ ಸಾಗುವ ರಸ್ತೆಯುದ್ದಕ್ಕೂ ಕೂಡ ಬ್ಯಾರಿಕೇಡ್ ಅಳವಡಿಕೆಯ ಕಾರ್ಯ ನಡೀತಾ ಇದೆ. 60 ಮಂದಿ ಶಸ್ತ್ರಸಜ್ಜಿತ ಅಧಿಕಾರಿಗಳು ಮೋದಿಗೆ ಬೆಂಗಾವಲಾಗಿರ್ತಾರೆ. ರೋಡ್ ಶೋ ಪ್ರದೇಶವನ್ನ ಏರಿಯಲ್ ವ್ಯೂ ಮೂಲಕ ಪರಿಶೀಲನೆ ಮಾಡಲಾಗ್ತಾ ಇದೆ. ರೋಡ್ ಶೋ ಸಾಗುವಂತಹ ಪ್ರದೇಶದ ಕಟ್ಟಡದಲ್ಲಿರುವ ಜೇನುಗೂಡುಗಳ ತೆರವಿಗೂ ಕೂಡ ಸೂಚನೆ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಪ್ರಧಾನಿ ನಾಳೆ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. ಮೋದಿ ರೋಡ್ ಶೋ ಇರೋದ್ರಿಂದ ಇಡೀ ಸಾಂಸ್ಕೃತಿಕ ನಗರವೇ ನಮೋಮಯವಾಗಿದೆ. ಮೋದಿ ರ್ಯಾಲಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರಂತೆ. ಸಿದ್ದರಾಮಯ್ಯ ಮೆಗಾ ರೋಡ್ ಶೋ ಜೊತೆಗೆ ಭರ್ಜರಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಆ ಮೂಲಕ ಮೋದಿ ರೋಡ್ ಶೋಗೆ ಸಿದ್ದರಾಮಯ್ಯ ಲೋಕಲ್ ಕೌಂಟರ್ಗೆ ಪ್ಲಾನ್ ಮಾಡಿದ್ದಾರಂತೆ. ಚುನಾವಣೆ ಸಮೀಪದಲ್ಲಿ ಮೈಸೂರಿನಲ್ಲಿ ಮೆಗಾ ರ್ಯಾಲಿ, ಭರ್ಜರಿ ರೋಡ್ ಶೋ ನಡೆಸುವುದು ಸಿಎಂ ಸಿದ್ದರಾಮಯ್ಯ ಲೆಕ್ಕಾಚಾರ ಆಗಿತ್ತು. ಪಿಎಂ ಶಕ್ತಿ ಪ್ರದರ್ಶನಕ್ಕೆ ತಮ್ಮ ತವರು ನೆಲದಲ್ಲಿ ಸಿಎಂ ಶಕ್ತಿ ಪ್ರದರ್ಶನದ ಕೌಂಟರ್ ಮುಂದಾಗಿತ್ತು. ತವರಲ್ಲಿ ಪಕ್ಷ ಗೆಲ್ಲಿಸೋಕೆ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರಂತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ಕಾವೇರಿದೆ. ಬನ್ನೇರುಘಟ್ಟ ಸರ್ಕಲ್ನಿಂದ ಮತಬೇಟೆ ಶುರು ಮಾಡಿದ ಡಿಕೆ ಸುರೇಶ್ ಬೇಗಿಹಳ್ಳಿ ಗೇಟ್, ರಾಗಿಹಳ್ಳಿ ಗೇಟ್, ಕಲ್ಲಬಾಳು, ಹರಪನಹಳ್ಳಿ ಗೇಟ್ ಸೇರಿದಂತೆ ಹಲವು ಭಾಗಗಳಲ್ಲಿ ಮತಯಾಚನೆ ನಡೆಸಿದರು. ಇದೇ ವೇಳೆ ಹೃದಯವಂತರು ಬಂದಿರೋದ್ರಿಂದ ಹೃದಯ ಇಲ್ಲದ ಕಟ್ಟುಕರು ಕಾಣೆಯಾಗ್ತಾರೆ ಅನ್ನೋ ವಿಪಕ್ಷ ನಾಯಕ ಆರ್ ಅಶೋಕ್ ನೀಡಿರೋ ಹೇಳಿಕೆಗೆ ಡಿಕೆ ಸುರೇಶ್ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಮಾತನಾಡುವ ಯೋಗ್ಯತೆ ಆರ್ ಅಶೋಕ್ಗೆ ಇಲ್ಲ. ಬಿಜೆಪಿಯ ಸ್ನೇಹಿತರು ಮೈತ್ರಿ ಇದ್ದವರ ಬಗ್ಗೆ ಮಾತಾಡಲಿ. ಅವರ ಹಾಗೆ ಪಲಾಯನವಾದಿ ಅಲ್ಲ, ನಾನು ಯಾರಿಗೂ ಹೆದರಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಕಟುಕ ಹೃದಯ ಕಾಂಗ್ರೆಸ್ನವರು ಅಲ್ಲ, ಬಡವರ ಹೃದಯ. ಜನರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀಡಿದ್ದೇವೆ ಅಂತ ಕೂಡ ಡಿಕೆ ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ. ಆರ್ ಅಶೋಕ್ ಅವ್ರಿಗೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಅವ್ರೇನಾರ ಮಾತಾಡಬೇಕು ಅಂತಂದ್ರೆ ಬಿಜೆಪಿಯ ಸ್ನೇಹಿತರು ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ ಅವ್ರ ಬಗ್ಗೆ ಮಾತಾಡಲಿ. ಅವರು ಏನಾರ ಮಾತಾಡಬೇಕು ಅಂತಂದ್ರೆ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಅವರಂಗೆ ನಾನು ಫಲಾನುವಾದಿ ಅಲ್ಲ, ನಾನು ಯಾರಿಗೂ ಎದುರುಕೊಳ್ಳುವಂಥ ಪ್ರಶ್ನೆ ಇಲ್ಲ. ಕಟುಕ ಹೃದಯ ಬಿಜೆಪಿಯವ್ರಿಗೆ ಹೊರತು ಕಾಂಗ್ರೆಸ್ಗಲ್ಲ. ಕಾಂಗ್ರೆಸ್ನವರು ಬಡವರ ಮಿಡಿತಗಳನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಹೊರತು ಬಿಜೆಪಿಯವರ ಹತ್ರ ತೆರಿಗೆಯನ್ನು, ಟ್ಯಾಕ್ಸ್ ಟೆರರಿಸಮನ್ನು ಈ ದೇಶದಲ್ಲಿ ಉತ್ಪತ್ತಿ ಮಾಡಿದಂಥ ಕೀರ್ತಿ ಆರ್ ಅಶೋಕ್ ಅವರ ಪಕ್ಷಕ್ಕೆ ಸೇರಿದಂತೆ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿತಾ ಇದ್ದ ಹಾಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿಯೂ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಡಿಕೆ ಬ್ರದರ್ಸ್ ಈಗಾಗಲೇ ಆಪರೇಷನ್ ಹಸ್ತದ ಮೂಲಕ HD ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಮತದಾರರನ್ನ ಸೆಳೆಯೋದಕ್ಕೆ ನಾನಾ ತಂತ್ರ ಬಳಸ್ತಾ ಇದ್ದಾರೆ. ಇವತ್ತು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಗೆಲುವಿಗಾಗಿ ಜೆಡಿಎಸ್ ಕಾರ್ಯಕರ್ತರು ಉರುಳು ಸೇವೆ ಮಾಡಿದ್ದಾರೆ. ಮಾಗಡಿಯ ರಂಗನಾಥ ದೇವಾಲಯದ ಸುತ್ತ ಜೆಡಿಎಸ್ ಕಾರ್ಯಕರ್ತರಾದ ಮಂಜುನಾಥ್, ಚಂದ್ರು ಡಾಕ್ಟರ್ ಮಂಜುನಾಥ್ ಪರ ಜೈಕಾರವನ್ನ ಕೂಗಿ ದೇವಾಲಯದ ಸುತ್ತ ಸುಮಾರು 1 ಕಿಲೋಮೀಟರ್ ಉರುಳು ಸೇವೆ ಮಾಡಿ ಡಾಕ್ಟರ್ ಮಂಜುನಾಥ್ ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸಿದರು. ತುಮಕೂರು ಚುನಾವಣಾ ಕಣದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣ ಪರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತಬೇಟೆಗೆ ಇಳಿದಿದ್ದಾರೆ. ತಿಪಟೂರು ತಾಲೂಕಿನ ನೊಣವಿನಕೆರೆ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ದ ಕುಮಾರಸ್ವಾಮಿ ಸೋಮಣ್ಣ ಪರವಾಗಿ ಮತ ಕೇಳಿದ್ದಾರೆ. ಸೋಮಣ್ಣ ದೇವೇಗೌಡರ ಗರಡಿಯಲ್ಲಿ ಪಳಗಿದವರು. ಮುದ್ದಹನುಮೇಗೌಡ ಸಂಸದರಾದ್ರೆ ಕೇವಲ ಸಂಸದರಾಗಿ ಅಷ್ಟೇ ಕೆಲಸ ಮಾಡಬಹುದು, ಆದರೆ ಸೋಮಣ್ಣ ಗೆದ್ರೆ ನಮ್ಮ ಸರ್ಕಾರದ ಜೊತೆಗೆ ಕೆಲಸ ಮಾಡಬಹುದು ಅಂದಿದ್ದಾರೆ. ಇನ್ನು ಮಂಡ್ಯದಲ್ಲಿ ತಂದೆಯ ಪರವಾಗಿ ಮತಯಾಚಿಸಿದ ನಿಖಿಲ್ ಕುಮಾರಸ್ವಾಮಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದನ್ನ ಮತ್ತೆ ಮೆಲುಕು ಹಾಕಿದ್ರು. ಮಂಡ್ಯದಲ್ಲಿ ರಾಜಕೀಯ ಷಡ್ಯಂತ್ರದಿಂದ ನನ್ನನ್ನು ಕಾಂಗ್ರೆಸ್ ಸೋಲಿಸಿತ್ತು. ಈ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಕುಮಾರಣ್ಣನ ಮಗ ಸುತ್ತಿದ್ದಾನೆ, ಅವನ ರಾಜಕೀಯ ಭವಿಷ್ಯ ಏನು ಅಂದಿದ್ದಾರೆ. ನನ್ನ ಭವಿಷ್ಯವನ್ನ ಮತದಾರರು ಹಾಗೂ ದೇವರು ತೀರ್ಮಾನ ಮಾಡ್ತಾನೆ ಅಂತ ನಿಖಿಲ್ ಹೇಳಿದರು. ಎರಡೂ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರ ಒಂದು ಸಭೆ ನಿರಂತರವಾಗಿ ಸಾಗಿದೆ. ಭಾಳ ಯಶಸ್ವಿಯಾಗಿ ಸಾಗಿದೆ ಅಂತಲೇ ಹೇಳಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಮೊದಲನೇ ದಿನ ನಮ್ಮ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಅಂದಾನಿ ಸಾಹೇಬರು, ಇನ್ನೊಬ್ಬರು ನಮ್ಮ ಮುನ್ರಾಜಣ್ಣ ಅವರು, ಅವರಿಬ್ಬರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ
ಇವತ್ತು ಹಲವಾರು ಪಾಯಿಂಟ್ಗಳಲ್ಲಿ ಹೋಗಿ ಜನಗಳನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಏನು ತೊಂದರೆ ಇಲ್ಲ, ಭಗವಂತನ ಆಶೀರ್ವಾದ, ಎಲ್ಲ ಜನಗಳ ಆಶೀರ್ವಾದ, ಚೆನ್ನಾಗಿದ್ದಾರೆ, ಓಡಾಡ್ತಾ ಇದ್ದಾರೆ. 52 ಕ್ಷೇತ್ರ ಅವರು ಕೂಡ ಇನ್ನೊಂದು 14 ದಿನದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. 52 ತಾಲೂಕುಗಳಿಗೂ ವಿಸಿಟ್ ಮಾಡ್ತಾರೆ. ಏಪ್ರಿಲ್ 26ನೇ ತಾರೀಕು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಈ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ 14 ಕ್ಷೇತ್ರಗಳ ಫ್ರೆಶ್ ಸರ್ವೆ ನಡೆಸೋದಕ್ಕೆ ಮುಂದಾಗಿದೆ ಅಂತೆ. ಇಂದಿನಿಂದ 3 ದಿನ ಮೊದಲ ಹಂತದ 14 ಕ್ಷೇತ್ರಗಳ ರಣಕಣದ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತೆ ಹೇಳಿದೆ ಅಂತೆ. ಹಳೆ ಮೈಸೂರು ಭಾಗದ 11 ಕ್ಷೇತ್ರಗಳಲ್ಲಿ ಮೈತ್ರಿ ಪಲ್ಸ್ ಟೆಸ್ಟ್ ಮಾಡುವಂತೆಯೂ ಹೈಕಮಾಂಡ್ ಸೂಚಿಸಿದ್ದು, ಆ ಮೂಲಕ ಫ್ರೆಶ್ ರಿಪೋರ್ಟ್ ಆಧರಿಸಿ ಕಳೆದ ವಾರದಲ್ಲಿ ಬಿಜೆಪಿ ಹೈಕಮಾಂಡ್ ಗೇಮ್ ಚೇಂಜ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಮೋದಿ ಪ್ರಚಾರಕ್ಕೂ ಮುಂಚೆ ಹೇಗಿದೆ ಹವಾ, ಮೋದಿ ಪ್ರಚಾರದ ಬಳಿಕ ಹೇಗಿರುತ್ತೆ ಹವಾ, ಎಲ್ಲಿ ಪ್ಲಸ್ ಎಲ್ಲಿ ಮೈನಸ್, ಯಾವ ವಿಷಯ ಚಾಲ್ತಿಯಲ್ಲಿದೆ, ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಸರ್ವೆ ನಡೆಸಲಿದೆ ಅಂತೆ. ಏಪ್ರಿಲ್ 13, 14, 15ರ ತನಕ 3 ದಿನಗಳ ಸರ್ವೆ ನಡೆಯಲಿದ್ದು, ಆ ಬಳಿಕ ಎಲ್ಲಿ ಲಾಸ್, ಎಲ್ಲಿ ವಿರುದ್ಧ, ಎಲ್ಲಿ ಗೆಲುವು, ಬಿಜೆಪಿ ಗೇಮ್ ಚೇಂಜ್ ಎಲ್ಲಿ ಮಾಡುತ್ತೆ ಅನ್ನೋದು ಗೊತ್ತಾಗತ್ತಂತೆ. ಈ ಸರ್ವೆ ರಿಪೋರ್ಟ್ ಇಟ್ಕೊಂಡು ಏಪ್ರಿಲ್ 17ರಿಂದ ಏಪ್ರಿಲ್ 24ರ ತನಕ 7 ದಿನ ತಂತ್ರಗಾರಿಕೆ ಬದಲಾಯಿಸೋಕೆ ಬಿಜೆಪಿ ಬಿಗ್ ಪ್ಲಾನ್ ಮಾಡೋಕೆ ತಯಾರಿಯನ್ನ ನಡೆಸಿದೆ. ಬೆಂಗಳೂರಿನ ಜಯನಗರದ 4ನೇ ಹಂತದ ಚೆಕ್ ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳು ಹಾಗೂ ಜಯನಗರ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. 2 ಕಾರು ಮತ್ತು 1 ಬೈಕ್ನಲ್ಲಿ 3 ಬ್ಯಾಗ್ನಲ್ಲಿ ಕೋಟಿ ಹಣ ಪತ್ತೆಯಾಗಿದೆ. ಪೋಲೋ ಕಾರ್ನಿಂದ 2 ವೀಲರ್ಗೆ ಹಣ ತುಂಬಿಸುವಾಗ ಘಟನೆ ಬೆಳಕಿಗೆ ಬಂದಿದೆ. ಈ ವೇಳೆ ಫಾರ್ಚುನರ್ ಕಾರ್ನಲ್ಲಿ ಇದ್ದಂತವರು ಎಸ್ಕೇಪ್ ಆಗಿದ್ದಾರೆ. ಸಿಕ್ಕಿಬಿದ್ದಿರುವಂತಹ 2 ಕಾರಿನ ಒಳಗೆ ಇದ್ದ ದಾಖಲಾತಿಗಳನ್ನು ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಎಂಸಿಸಿ ನೋಡಲ್ ಆಫೀಸರ್ ಮನೀಶ್ ಮೌದ್ಗಿಲ್, 2 ಕಾರ್ನಲ್ಲಿ 5 ಜನ ಇದ್ರು, ನಾವು ಬಂದ ತಕ್ಷಣ ಓಡಿ ಹೋಗಿದ್ದಾರೆ, ಬ್ಯಾಗ್ನಲ್ಲಿ ಇರೋದು ಮಾವಿನ ಹಣ್ಣು ಅಂತ ಹೇಳಿದ್ರು, ಬ್ಯಾಗ್ ಕೊಡಿ ಅಂದಾಗ ಬ್ಯಾಗ್ ಕೊಟ್ಟು ಓಡಿ ಹೋದ್ರು ಅಂದ್ರು. ಇದೇ ವೇಳೆ ಜಯನಗರ ಪೊಲೀಸ್ ಸ್ಟೇಷನ್ಗೆ ಕಾಂಗ್ರೆಸ್ ಮುಖಂಡರಾದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮತ್ತು ಮಾಜಿ ಕಾರ್ಪೊರೇಟರ್ ನಾಗರಾಜ್ ಭೇಟಿ ಕೊಟ್ಟರು. ಈ ವೇಳೆ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ರು. ಬಂದಾಗ ಅವರನ್ನು ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಸ್ಕೂಟರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರೋ ಒಂದು ಫಾರ್ಚ್ಯೂನರ್ಗೆ ಶಿಫ್ಟ್ ಮಾಡಿದಾಗ ಅವರು ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ. ಹಿಡಿದ ಮೇಲೆ ಅವರು ಫಾರ್ಚ್ಯೂನರಲ್ಲಿ 5 ಜನ ಮೇಡಮ್ ಸಿಂಗಲ್ ಅಲೋನ್ ಇದ್ದರೂ ಸಹ ಓಡೋದ್ರು. 2 ವೆಹಿಕಲ್, ಒಂದು ಮರ್ಸಿಡೀಸ್, ಒಂದು ರೆಡ್ ಕಲರ್ದು ವಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು. ಅದು ಲಾಕ್ ಇತ್ತು. ಮೇಡಮ್ ಯಾವ ಸಮಯದಲ್ಲಿ ಹಿಡಿದಿದ್ದಾರೆ ಅಂದರೆ ಆವಾಗ ಬೈಕಿಂದ ಸ್ಕೂಟರಿಂದ ಹಣವನ್ನು ಫಾರ್ಚ್ಯೂನರ್ಗೆ ಹಾಕೋಕ್ಕೆ ಹೋಗ್ತಾ ಇದ್ರು. ಇನ್ನೂ 2 ನಿಮಿಷ ಲೇಟ್ ಆಗಿದ್ರೆ ಅದನ್ನೇ ಹೋಗಿಬಿಡ್ತಾ ಇತ್ತು ಬಹುಶಃ. ಈಗ ಕೌಂಟಿಂಗ್ ನಡೀತಾ ಇದೆ. 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಇದೆ.